ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇವತ್ತು ಕಲಿಕಾ ಚೇತರಿಕೆಯಲ್ಲಿ 9ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಕಲಿಕಾ ಹಾಳೆ 50ರ ಉತ್ತರಗಳನ್ನು ತಂದಿದ್ದೀನಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ ಇದೆ. ಸೊ ದಯಮಾಡಿ ವಿಡಿಯೋಗಳನ್ನು ಲೈಕ್ ಹಾಗೂ ಶೇರ್ ಮಾಡಲು ಮರೆಯದಿರಿ. ಫಸ್ಟ್ ಟೈಮ್ ವಿಡಿಯೋವನ್ನು ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಷನನ್ನು ತಮಗೆ ಮೊದಲಿಗೆ ಸಿಗ್ತದೆ. ಅಷ್ಟೇ ಅಲ್ಲದೆ ನಾವು ಹಾಕ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟಾಗಿ ಪಡೆದು ನೀವು ಫಸ್ಟಾಗಿ ವಿಡಿಯೋಗಳನ್ನು ನೋಡ್ಬೋದು. ಸೊ ವಿದ್ಯಾರ್ಥಿಗಳೇ, ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ನಾವು 9ನೇ ತರಗತಿಯಲ್ಲಿ ಹಿಂದಿ ವಿಷಯದಲ್ಲಿನೂ ಕೂಡ ಕಲಿಕಾ ಹಾಳೆಗಳಿಗೆ ಉತ್ತರಗಳನ್ನು ಹಾಕ್ತಾ ಇದ್ದೀವಿ. ಆ ವಿಡಿಯೋಗಳನ್ನು ತಪ್ಪದೇ ತಾವುಗಳು ನೋಡಬೇಕು. ಸೊ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ, ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಶುರು ಮಾಡೋಣ 9ನೇ ತರಗತಿಯ ಕಲಿಕಾ ಹಾಳೆ 50ರ ಉತ್ತರಗಳನ್ನು. ಕಲಿಕಾ ಹಾಳೆ 50 ಚಟುವಟಿಕೆ 1. ನಿಮ್ಮ ಮನೆಯಲ್ಲಿ ಖನಿಜದಿಂದ ಮಾಡಿದ ವಸ್ತುಗಳ ಪಟ್ಟಿ ಮಾಡಿ ಅವುಗಳ ಬೆಲೆ ನಮೂದಿಸಿರಿ ಅಂತ ಕೇಳಿದ್ದಾರೆ. ಓಕೆ, ಕಬ್ಬಿನ 1 kgಗೆ ಅದು ತಯಾರಿಸಿದ ವಸ್ತು, ಅದರ ಬೆಲೆ, ಬೆಳ್ಳಿ ಮತ್ತು ಬೆಲೆಗಳನ್ನು ಏನು ಮಾಡಬೇಕಿತ್ತು, ಬರಿಬೇಕಿತ್ತು. ಅದಕ್ಕಿಂತ ಮುಂಚೆ ಸ್ವಲ್ಪ ಇಲ್ಲಿ ಯೋಚಿಸಿ ಅಂತ ಕೊಟ್ಟಿದ್ದಾರೆ. ಏನಿದೆ ಅಂತಂದರೆ, ಪ್ರಪಂಚದ ದೇಶಗಳನ್ನು ಗಮನಿಸಿದಾಗ ಆ ದೇಶಗಳಲ್ಲಿ ದೊರಕತಕ್ಕಂಥ ಖನಿಜ ಸಂಪನ್ಮೂಲಗಳು ಆ ದೇಶದ ಆರ್ಥಿಕ ಅಭಿವೃದ್ಧಿಯ ಬಹುದೊಡ್ಡ ಪಾಲನ್ನು ಹೊಂದಿದೆ. ಉದಾಹರಣೆಗೆ, ಪೆಟ್ರೋಲಿಯಂ ಉತ್ಪನ್ನಗಳನ್ನು ತಮ್ಮ ನೆಲದಲ್ಲಿ ಹುದುಗಿಸಿಕೊಂಡಿರುವ ರಾಷ್ಟ್ರಗಳು ಪ್ರಪಂಚದಾದ್ಯಂತ ಅವುಗಳನ್ನು ರಫ್ತು ಮಾಡಿ ಆರ್ಥಿಕವಾಗಿ ಪ್ರಬಲವಾಗಿರುವುದನ್ನು ನೋಡಬಹುದು. ಇದನ್ನು ಗಮನಿಸಿದಾಗ ಬಡತನವನ್ನು ಮತ್ತು ಶ್ರೀಮಂತಿಕೆಯನ್ನು ಆ ದೇಶದಲ್ಲಿ ದೊರಕುವ ಖನಿಜ ಸಂಪನ್ಮೂಲಗಳು ಪ್ರಮುಖವಾಗಿ ಕೂಡ ನಿರ್ಧಾರವನ್ನು ಮಾಡ್ತವೆ. ಅಂದರೆ ಮುಖ್ಯವಾಗಿ ನಮಗೆ ದೊರಕತಕ್ಕಂಥ ಖನಿಜ ಸಂಪನ್ಮೂಲಗಳಿಂದ ಏನಾಗ್ತದಪ್ಪ ಅಂದ್ರೆ ಆರ್ಥಿಕವಾಗಿ ಅಭಿವೃದ್ಧಿಗಳನ್ನು ಹೊಂದುತ್ತೀವಿ. ಸೊ ದೇಶಗಳು ಆರ್ಥಿಕವಾಗಿ ಅಭಿವೃದ್ಧಿಗಳನ್ನು ಹೊಂದೋದು ಅಲ್ಲಿರ್ತಕ್ಕಂಥ ಸಂಪನ್ಮೂಲಗಳ ಸದ್ಬಳಕೆಯಿಂದ ಅಂದ್ರೂ ಕೂಡ ತಪ್ಪಾಗಲಾರದು. ಸೊ ನೋಡುವ ಆ 4 ಖನಿಜಗಳು ಮತ್ತು ತಯಾರಿಸಿದ ವಸ್ತು ಬೆಲೆ ಏನಿದೆ ಅಂತ. ಸೊ ಕಬ್ಬಿಣದಿಂದ ನಾವು ಕಬ್ಬಿಣದ ಕುಡುಗೋಲು 400 ರೂಪಾಯಿ ಬೆಲೆಗಳನ್ನು ನಮೂದಿಸ್ಬೋದು. ಬೆಳ್ಳಿಯಿಂದ ಬೆಳ್ಳಿಯ ಓಲೆ ಇದೆ, ಎಸ್ ಓಲೆ, ಸೊ ಅದು 6000 ರೂಪಾಯಿ. ನೆಕ್ಸ್ಟ್ ಪೆಟ್ರೋಲ್ ಇದೆ, ಪೆಟ್ರೋಲ್ನ ಇಂಧನ ಎಷ್ಟಿರ್ತದಪ್ಪ ಅಂದ್ರೆ 102 ರೂಪಾಯಿ ಪ್ರತಿ ಲೀಟರ್ಗೆ ಇರ್ತದೆ. ಚಿನ್ನದ ಉಂಗುರದಿಂದ ಸುಮಾರು 55,000 ರೂಪಾಯಿ ನಾವು ಬೆಲೆಗಳನ್ನು ಏನು ಮಾಡ್ಬೋದು, ನಮೂದಿಸಬಹುದು. ಸೊ ಇದಿತ್ತು ವಿದ್ಯಾರ್ಥಿಗಳೇ ಏನಪ್ಪ ಅಂತಂದ್ರೆ ಖನಿಜಗಳು, ಅದರಿಂದ ತಯಾರಿಸಿರ್ತಕ್ಕಂಥ ವಸ್ತುಗಳು ಮತ್ತು ಅದಕ್ಕೆ ಕೊಡ್ತಕ್ಕಂಥ ಬೆಲೆಗಳು. ಚಟುವಟಿಕೆ 2. ಖನಿಜಗಳು ದೇಶದ ಅಭಿವೃದ್ಧಿಗೆ ಹೇಗೆ ಪೂರಕವಾಗಿದೆ ವಿವರಿಸಿರಿ ಅಂತ ಕೇಳಿದ್ದಾರೆ. ಒಂದು ದೇಶ ಅಭಿವೃದ್ಧಿಯನ್ನು ಹೊಂದಬೇಕಾದ್ರೆ, ಒಂದು ದೇಶ ಪ್ರಗತಿಯನ್ನು ಹೊಂದಬೇಕಾದ್ರೆ ಸೊ ವಿದ್ಯಾರ್ಥಿಗಳೇ ಯಾವ ಥರನಾಗಿರ್ತಕ್ಕಂಥ ಖನಿಜಗಳು ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತವೆ ಅನ್ನೋದನ್ನು ತಾವೇನು ಮಾಡಬೇಕಿತ್ತು, ಬರೀಲಿಕ್ಕೆ ಹೇಳಿದ್ದಾರೆ. ಸೊ ಒಂದೇದು, ಖನಿಜಗಳು ಇತ್ತಂದ್ರೆ ಆ ದೇಶದಲ್ಲಿ ಏನಾಗ್ತಾವಪ್ಪ ಅಂತಂದ್ರೆ ಕೈಗಾರಿಕೆಗಳು ಬಹಳಷ್ಟು ವ್ಯಾಪಕವಾಗಿ ಬೆಳಿತಾವೆ. ಇನ್ನೆರಡನೇ ಪಾಯಿಂಟ್ ಏನು ಹೇಳ್ತಾರೆ ಅಂದ್ರೆ, ಕೈಗಾರಿಕೆಗಳಿಗೆ ಬೇಕಾಗ್ತಕ್ಕಂಥ ಎಲ್ಲ ಕಚ್ಚಾ ವಸ್ತುಗಳನ್ನು ಏನು ಮಾಡ್ತಾವಪ್ಪ ಅಂತಂದ್ರೆ ಸಿಗ್ತಾವೆ. ವಿಶೇಷವಾಗಿ ಈ ಕೈಗಾರಿಕೆಗಳಿಗೆ ಏನೆಲ್ಲ ಒಂದು ಅಂಶಗಳು ಬೇಕು, ಏನೆಲ್ಲ ಒಂದು ಕಚ್ಚಾ ವಸ್ತುಗಳು ಬೇಕು, ಅದೆಲ್ಲ ಕೂಡ ನಮಗೆ ಸಿಗೋದು ಎಲ್ಲಿಂದಪ್ಪ ಅಂತಂದ್ರೆ ಕೈಗಾರಿಕೆಗಳಿಗೆ ಲಭ್ಯವಾಗ್ತಕ್ಕಂಥದ್ದು ಖನಿಜ ಸಂಪನ್ಮೂಲಗಳಿಂದ ಅನ್ನೋದನ್ನು ಮರಿಬಾರ್ದು. ಯಂತ್ರ ಮತ್ತು ವಾಹನಗಳ ಚಲಾವಣೆಗೆ ಕೂಡ ಈ ಸಂಪನ್ಮೂಲಗಳು, ಖನಿಜ ಸಂಪನ್ಮೂಲಗಳು ನಮಗೆ ಅತಿ ಅವಶ್ಯಕವಾಗಿ ಬೇಕು. ವಿಶೇಷವಾಗಿ ಖನಿಜ ಸಂಪನ್ಮೂಲಗಳನ್ನು ಶಕ್ತಿಯ ಸಂಪನ್ಮೂಲವಾಗಿ ಬಳಕೆಯನ್ನು ಮಾಡ್ತಾರೆ ಅನ್ನೋದನ್ನು ಸೊ ಈ ಅಂಶ ಇತ್ತು. ಅಂದರೆ ಒಂದು ದೇಶ ಪ್ರಗತಿಯನ್ನು ಹೊಂದಬೇಕಾದ್ರೆ, ಒಂದು ದೇಶ ವಿಕಾಸವನ್ನು ಹೊಂದಬೇಕಾದ್ರೆ ಅಲ್ಲಿರ್ತಕ್ಕಂಥ ಖನಿಜಗಳು ಬಹಳಷ್ಟು ಪ್ರಮುಖ ಪಾತ್ರ ವಹಿಸ್ತವೆ. ಇವು ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುವನ್ನು ಒದಗಿಸ್ತವೆ, ಕೈಗಾರಿಕೆಗಳನ್ನು ಅಭಿವೃದ್ಧಿ ಪಥಕ್ಕೆ ಕೊಂಡೊಯ್ತಾವೆ, ಮತ್ತು ಇದರಿಂದ ಆದಾಯ ಪ್ರಮಾಣನೂ ಕೂಡ ಏನಾಗ್ತದಪ್ಪ ಅಂದ್ರೆ ಹೆಚ್ಚಾಗ್ತದೆ ಅನ್ನೋ ಅಂಶಗಳನ್ನೆಲ್ಲ ತಾವುಗಳು ಬರಿಬೇಕಿತ್ತು. ಚಟುವಟಿಕೆ 3ಕ್ಕೆ ಹೋಗೋಣ. ಕರ್ನಾಟಕದ ಎಲ್ಲ ಭಾಗಗಳಿಗೆ ಭೌತಿಕ, ಆರ್ಥಿಕ ಮತ್ತು ಜಲಸಂಪನ್ಮೂಲಗಳನ್ನು ಸಮಾನವಾಗಿ ಹಂಚಿಕೆ ಮಾಡಲು ನಿಮ್ಮ ಸಲಹೆ ಕೊಡಿ ಅಂತ ಕೇಳಿದ್ದಾರೆ. ಇಲ್ಲಿ ಕರ್ನಾಟಕದ ಎಲ್ಲ ಭಾಗಗಳಿಗೂ ಕೂಡ ಭೌತಿಕ, ಆರ್ಥಿಕ, ಜಲಸಂಪನ್ಮೂಲಗಳನ್ನು ಸಮಾನವಾಗಿ ಹಂಚಿಕೆ ಮಾಡಲಿಕ್ಕೆ ಏನು ಸಲಹೆಗಳನ್ನು ಕೊಡ್ಬೋದು. ಒಂದೇದು, ಈ ಸಂಪನ್ಮೂಲಗಳು ಸಮಾನವಾಗಿ ಹಂಚಿಕೆ ಆಗಿಲ್ಲ. ಎಸ್, ಅದು ಭೌತಿಕ ಇರ್ಬೋದು, ಆರ್ಥಿಕ ಇರ್ಬೋದು, ಜಲನೇ ಇರ್ಬೋದು. ಈ ಯಾವುದೇ ಸಂಪನ್ಮೂಲಗಳು ಏನಾಗಿಲ್ಲಪ್ಪ ಅಂದರೆ ಕರ್ನಾಟಕದಲ್ಲಿ ಸಮಾನವಾಗಿ ಒಂದೇ ತೆರನಾಗಿ ಹಂಚಿಕೆ ಆಗಿಲ್ಲ ಅಂತಕ್ಕಂಥದ್ದು ಒಂದು. ಇನ್ನೆರಡನೇದು, ಈ ನಿಸರ್ಗದಲ್ಲಿ ವಿಭಿನ್ನ ಪ್ರಮಾಣದಲ್ಲಿ ವಿಭಿನ್ನ ಸ್ಥಳಗಳಲ್ಲಿ ಹಂಚಿಕೆಗಳು ಆಗಿದ್ದಾವೆ. ಸೊ ಒಂದು ಕಡೆ ಬಹಳಷ್ಟು ನೀರಿನ ಅವಶ್ಯಕತೆ, ನೀರು ನಮಗೆ ಲಭ್ಯವಾಗ್ತೈತೆ ಅಂದ್ರೆ ಒಂದು ಕಡೆ ಖನಿಜಗಳು ಸಿಗ್ತಾವೆ, ಒಂದು ಕಡೆ ಭೂಮಿ ಸಿಗ್ತದ, ಒಂದು ಕಡೆ ಕಾರ್ಮಿಕರು ಸಿಗ್ತಾವೆ. ಅಂದ್ರೆ
ಈ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲ ಅವಶ್ಯಕವಾದ ಸಂಪನ್ಮೂಲಗಳು ಒಂದೇ ಕಡೆ ನಮಗೆ ಲಭ್ಯವಾಗಿಲ್ಲ. ಬೇರೆ 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 ಕಡೆಗೆ ಏನಾಗದಪ್ಪ ಅಂದ್ರೆ ಸಂಪನ್ಮೂಲಗಳು ಹಂಚಿಕೆಯಾಗಿ ಹೋಗಿದ್ದಾವೆ. ಇನ್ನು ಈ ಸಂಪನ್ಮೂಲ ಲಭ್ಯವಿರೋ ಸ್ಥಳದಲ್ಲಿ ಕೈಗಾರಿಕೆಗಳನ್ನು ಸ್ಥಾಪನೆಯನ್ನು ಮಾಡಬೇಕು. ಎಸ್, ಯಾವ ಸಂಪನ್ಮೂಲಗಳು ಲಭ್ಯ ಇದಾವಲ್ಲ ಗರಿಷ್ಠ ಪ್ರಮಾಣದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಸರ್ಕಾರದವರಾಗಲಿ ಸಂಘ ಸಂಸ್ಥೆಗಳಾಗಲಿ ಇಚ್ಛಾಶಕ್ತಿಯನ್ನು ಪ್ರದರ್ಶನಗಳನ್ನು ಮಾಡಿ ತಾವೇನು ಮಾಡಬೇಕು, ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಮುಂದಾಗಬೇಕು. ಯಾಕಂದರೆ ಎಲ್ಲ ಒಂದೇ ಕಡೆ ಸಿಗೋದು ಕಠಿಣ ಅದ. ಬಟ್ ಒಂದು ಕಡೆ ಆದರೂ ಕೂಡ ಸಂಪನ್ಮೂಲಗಳು ಸಮೀಪದಲ್ಲೇ ಅವುಗಳನ್ನು ಇತ್ತಂದ್ರೆ ಕೈಗಾರಿಕೆಗಳನ್ನು ಸ್ಥಾಪನೆಗಳನ್ನು ಮಾಡ್ಬೋದು. ಮುಂದೆ ಆಯಾ ಪ್ರದೇಶದಲ್ಲಿ ಲಭ್ಯವಿರೋ ಸಂಪನ್ಮೂಲಗಳನ್ನು ಬಳಸಿಕೊಳ್ಳಬೇಕು. ನಾವು ಅದೇ ಹೇಳಿರ್ತಕ್ಕಂಥದ್ದು, ಯಾವ ಸ್ಥಳದಲ್ಲಿ ಯಾವ ಸಂಪನ್ಮೂಲಗಳು ನಮಗೆ ಹೇರಳವಾಗಿ ಸಿಗ್ತದಲ್ಲ ಅದನ್ನು ಗರಿಷ್ಠ ಪ್ರಮಾಣದಲ್ಲಿ ಬಳಸಿಕೊಳ್ಳಲೇಬೇಕು. ಈ ಸಂಪನ್ಮೂಲಗಳು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕಳುಹಿಸಲು ಸಾರಿಗೆ ವ್ಯವಸ್ಥೆಯನ್ನು ಸಹಿತ ಮಾಡಬೇಕು. ಯಾಕಂದ್ರೆ ನಮಗೆ ಟ್ರಾನ್ಸ್ಪೋರ್ಟೇಷನ್ನು ಕೂಡ ಭಾಳ ಇಂಪಾರ್ಟೆಂಟ್ ಇರ್ತದೆ. ಯಾಕಂದ್ರೆ ಒಂದು ಕಡೆ ಸಿಗ್ತದೆ, ಒಂದು ಕಡೆ ಸಿಗೋದಿಲ್ಲ. ಒಂದು ಕಡೆ ಹೆಚ್ಚಿನ ಪ್ರಮಾಣದಲ್ಲಿ ಸಿಕ್ಕಿದ್ರೆ ಇನ್ನೊಂದು ಕಡೆ ಹೆಚ್ಚಿನ ಪ್ರಮಾಣದಲ್ಲಿ ಸಿಗದೇ ಇರತಕ್ಕಂಥ ಕಂಡೀಷನ್ಸ್ಗಳು ಸಹಿತ ಕೂಡ ಇರ್ತಾವೆ. ಅದಕ್ಕಾಗಿ ಏನು ಹೇಳ್ತಾರಪ್ಪ ಅಂದ್ರೆ ಈ ಸಂಪನ್ಮೂಲಗಳನ್ನು ಒಂದರಿಂದ ಇನ್ನೊಂದು ಕಡೆಗೆ ಸಾಗಿಸಲಿಕ್ಕೆ ಏನಿರಬೇಕು, ಸಾರಿಗೆ ವ್ಯವಸ್ಥೆ ಕೂಡ ಅವಶ್ಯವಾಗಿ ಬೇಕು ಅನ್ನೋದು. 4ನೇ ಪ್ರಶ್ನೆ ಇತ್ತು, ಬಳ್ಳಾರಿ ವಿಜಯನಗರ ಜಿಲ್ಲೆಗಳಲ್ಲಿ ಕಬ್ಬಿನ ಮತ್ತು ಉಕ್ಕಿನ ಕಾರ್ಖಾನೆಗಳು ಹಾಗೂ ಮಂಡ್ಯ ಜಿಲ್ಲೆಯಲ್ಲಿ ಸಕ್ಕರೆ ಕಾರ್ಖಾನೆಗಳು ಹೆಚ್ಚಾಗಿ ಇರಲು ಕಾರಣ ಏನು? ಒಂದೇದು ಏನು ಹೇಳ್ತಾರಂದ್ರೆ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯಲ್ಲಿ ಕಬ್ಬಿನದ ಅದಿರಿನ ನಿಕ್ಷೇಪಗಳು ಹೇರಳವಾಗಿದ್ದಾವೆ. ಎಸ್, ಆ ಸ್ಥಳಗಳಲ್ಲಿ ಏನದಪ್ಪ ಅಂದ್ರೆ ಕಬ್ಬಿನದ ಅದಿರಿನ ನಿಕ್ಷೇಪಗಳು ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ಕಂಡುಬರ್ತದೆ. ಅದೇ ಸ್ಥಳದಲ್ಲಿ ಕಬ್ಬಿನ ಮತ್ತು ಉಕ್ಕಿನ ಕಾರ್ಖಾನೆಗಳು ಕೇಂದ್ರೀಕೃತವಾಗಿದ್ದಾವೆ. ಮಂಡ್ಯದಲ್ಲಿ ಕಬ್ಬು ಉತ್ಪಾದನೆ ಹೆಚ್ಚಾಗದ, ಆ ಕಾರಣಕ್ಕಾಗಿ ಸಕ್ಕರೆ ಕಾರ್ಖಾನೆಗಳು ಹೆಚ್ಚಾಗಿವೆ. ಯಾವ ಕಚ್ಚಾ ವಸ್ತುಗಳು ಗರಿಷ್ಠ ಪ್ರಮಾಣದಲ್ಲಿ ಅಲ್ಲಿ ಲಭ್ಯವಾಗ್ತಾವಲ್ಲ ಅದರ ಮೇಲೆ ಏನಾಗ್ತಾವಪ್ಪ ಅಂತಂದ್ರೆ ಎಸ್ ಕೈಗಾರಿಕೆಗಳು ಸ್ಥಾಪನೆಗೆ ಒಲವನ್ನು ಕೊಡ್ತಾವೆ. ಚಟುವಟಿಕೆ 5, ಖನಿಜ ತೆಗೆಯುವ ಕೆಲಸಗಳಲ್ಲಿ ಗಣಿಗಳಲ್ಲಿ ಕೆಲಸ ಮಾಡೋ ಕಾರ್ಮಿಕರನ್ನು ನೋಡಿದಾಗ ಅವರ ಕುರಿತು ಕೇಳಿದಾಗ ನಿಮಗೆ ಏನು ಅನ್ನಿಸ್ತದೆ? ಈಗೇನೋ ಒಂದು ರೀತಿ ನೀವುಗಳು ಏನಪ್ಪ ಅಂತಂದ್ರೆ ವಿಸಿಟ್ ಮಾಡಿದ್ರಿ, ಒಂದ್ಸರಿ ಭೇಟಿ ಸಂದರ್ಶನವನ್ನು ಮಾಡಿದ್ರಾದ್ರೆ ಗಣಿ ಕಾರ್ಮಿಕರ ಕುರಿತು ನಮಗೆ ಏನೆಲ್ಲ ಗೊತ್ತಾಗ್ತದಂದ್ರೆ ಒಂದೇದು ಅವರು ಅತಿ ಕಷ್ಟ ಮತ್ತು ಅಪಾಯಕಾರಿ ಕೆಲಸಗಳಲ್ಲಿ ತೊಡಗಿರೋದನ್ನು ನಾವೇನು ಮಾಡ್ತೀವಿ ನೋಡ್ತೀವಿ. ಆಳವಾದ ಗಣಿಗಳಲ್ಲಿ ಇಳಿದು ಏನು ಮಾಡ್ತಾರೆ, ಕೆಲಸಗಳನ್ನು ಮಾಡ್ತಾರೆ. ಭೂ ಕುಸಿತ ಆಗ್ತಕ್ಕಂಥ ಸಂಭವ ಕೂಡ ಬಹಳಷ್ಟು ಹೆಚ್ಚಿಗೆ ಇರ್ತದೆ. ಅವರು ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಆರೋಗ್ಯ ಸಮಸ್ಯೆ ಕಾಯಿಲೆಗಳಿಂದ ಬಳಲ್ತಿರ್ತಾರೆ. ಅದು ಅತಿ ಸಾಹಸದ ಕೆಲಸನೇ ಆಗದ ಅನ್ನೋದನ್ನು ನಾವೇನು ಮಾಡ್ಬೋದು ವಿದ್ಯಾರ್ಥಿಗಳೇ ಬರಿಬೋದು. ಇಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 9ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಕಲಿಕಾ ಹಾಳೆ 50ರ ಉತ್ತರಗಳು ಇದ್ದವು. ಹಿಂದಿನ ವಿಡಿಯೋವನ್ನು ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 9ನೇ ತರಗತಿ ಸಮಾಜ ವಿಜ್ಞಾನ ಕಲಿಕಾ ಹಾಳೆಗಳ ಉತ್ತರ ಪ್ಲೇಲಿಸ್ಟ್ ಅದ, ಅದನ್ನು ಒತ್ತಿ ನೋಡಿ ತಾವೇನು ಮಾಡ್ಬೋದು ವಿಡಿಯೋಗಳನ್ನು ವೀಕ್ಷಿಸ್ಬೋದು.